ಶಾಂತಿ ಭವನ. ಏನು ಶಾಂತ ಭವನ? ಮಾಮನವು ಕೂತಿದೆ ಸೊಬಗೇರಿ ನಿಂತಿದೆ. ಮಾಮನವು ಕೂತಿದೆ ಸೊಬಗೇರಿ ಹೂ ಬಿಟ್ಟಿದೆ. ಹೌದಲ್ವೇ? ಪ್ರಕೃತಿಯ ಸೌಂದರ್ಯವನ್ನು ನೋಡುವುದಕ್ಕೆ ಕಣ್ಣುಗಳೆರಡು ಸಾಲ ನೀಡುವ ಹಾಗಾಗುತ್ತವು. ಮರಗಳನ್ನು ನೋಡಬಾರದೆ. ಗಗನ ತುಂಬಿದ್ದ ವೃಕ್ಷಗಳು ಮತ್ತೆ ಏರ್ಪಟ್ಟಿತೋ ಎನ್ನುವ ಹಾಗೆ ಭ್ರಮೆಯ ಆಗುತ್ತಾ ಉಂಟು. ಒಟ್ಟಿಗೆ ಭೂನವೇ ಸೌಂದರ್ಯವನ್ನು ವೀಕ್ಷಿಸಿ ಆಯಿತು. ಆಯ್ತು. ಕುದುರೆಯಿಂದ ಆಯಾಸ ಆಗಿದೆ. ಈಗ ಏನು ಮಾಡಬೇಕು? ಕುಡಿಬೇಕು. ತುರಗವನೆದು ಸರಸಿಯಲ್ಲಿ ಕಾಮುಗಂಗಳ ತೊಳೆಯುತ್ತ ಉತ್ತಮದ ಜಲಪಾನಗೈದು ಉತ್ತಮದ ಜಲಪಾನವೀರು ದನಿವಾನೆಗುತ್ತ ಮುನ್ನಡೆನೆನುಗೊಂಡು ಮರನಡಿ ಕುಳಿತು ಚಿಕ್ಕಜನ ತಾತ ಉತ್ತಮದ ಜಲಪಾನಗೈದು ನೀ ಬೇಸರ ಮಾಡಬಾರ್ದು. ನನಗೆ ಸ್ವಲ್ಪ ಗಾಳಿ ಹಾಕ್ತೀನಿ ನೀನು. ಈಗ ನಿನಗೆ ಗಾಳಿ ಹಾಕ್ಬೋದು. ನನಗೆ ನಿನಗೆ ಬೇಕಾ ಗಾಳಿ? ಅಲ್ವಾ? ಹಾಗಿದ್ರೆ ಏನು ಒಂದು ಕೆಲಸ ಮಾಡುವ. ಅವನೇ ಬೀಸ್ತಾ ಇದ್ದಾನೆ. ಬೀಸ್ತಾ ಇದ್ದಾನೆ. ಬೇಟೆಯನ್ನಾಡಿ ವನದ ಸೌಂದರ್ಯವನ್ನು ವೀಕ್ಷಿಸಿ ಬಾಯಾರಿಕೆ ಆಗಿದೆ. ಹಾಗಂತ ನೇರವಾಗಿ ನೀರು ಕುಡಿಯುವುದೇ ಅಲ್ಲ. ಅಲ್ಲ ಬಾಯಾರಿಕೆ ಕುಡಿಯುವುದಲ್ಲ. ಹಾಗಲ್ಲೋ ಕೈಕಾಲು ಮುಖ ತೊಳೆಯಬೇಕು. ನಮಸ್ಕಾರ ಬಿಟ್ಟು ಹೋಗ್ಬೇಕು. ಹೌದಲ್ವಾ? ಉತ್ತಮದ ಜಲಪಾನವನ್ನು ಒಯ್ಯುತ್ತಾ ನಾವು ನೀರು ಕುಡಿಬೇಕು. ಹೌದೌದು, ಒಳ್ಳೆದಾಗಿರ್ಬೇಕು. ಹೌದಲ್ವ? ಆದ್ದರಿಂದ ಏನು ಮಾಡೋಣ? ಕುದುರೆಗೂ ನೀರು ಕುಡಿಸಿ ಆಯ್ತು. ಆಯಾಸ ಇನ್ನೂ ಕೂಡ ಪರಿಹಾರ ಆಗಬೇಕು. ಆಯಾಸ ಪರಿಹಾರ ಆಗ್ಬೇಕು ಅಂತಾದ್ರೆ ನಾವು ಇಲ್ಲಿ ಬೀಡಿ ಬಿಡಬೇಕು. ಬೀಡು ಬಿಡಬೇಕು. ಹಾಗಿದ್ರೆ ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯಬೇಕು. ಹೊಸದಾದಂತಹ ಮರವನ್ನು ಕಾಣ್ತಾ ಇದೆ. ಮರದಡಿಯಲ್ಲಿ ಈ ಕುದುರೆಯನ್ನು ಇಲ್ಲಿಗೆ ಕಟ್ಟಿ ಹೌದು. ಆದ್ರೆ ಇನ್ನೊಬ್ಬರು ಎಲ್ಲಿಯೋ ಇರಬೇಕು. ಸರಿ ಸರಿ ಬರುವಾಳು ನೋಡು ವಿಚಾರಿಸಿ. ಚಂದ್ರಮುಖಿಗೆ ನಿಂತು ಜ್ಞಾನವನಾಗೆ ಮಂದಯಾನೆ ಚಂದ್ರಮುಖಿಗೆ
ಕುದುರೆಯನ್ನು ಏರಿಕೊಂಡು ಯಾರೋ ಇವರು ಪರಪುರುಷರು ಬಂದಿದ್ದಾರೆ ಹೌದಮ್ಮ. ಒಬ್ಬ ನೋಡುವುದಕ್ಕೆ ಹನುಮಂತನಾಗಿ ಇದ್ದಾನೆ, ಇನ್ನೊಬ್ಬ ಹನುಮಂತನಾಗಿ ಇದ್ದಾನೆ. ಅಷ್ಟು ಮಾತ್ರವಲ್ಲಮ್ಮ, ನಮ್ಮ ಒಬ್ಬನವನ್ನು ವೀಕ್ಷಣೆ ಮಾಡುತ್ತಾ ಇದ್ದಾರಮ್ಮ. ನಾನು ನೋಡಿದ್ದೇನೆ, ಒಮ್ಮೆ ಬಂದು ನೀವು ನೋಡಿ. ಮರಳುವುದು ಪುನಗೆ ಪದ್ಮಾವತಿ ಅಂದ್ರೆ ಏನಂತ ಭಾವಿಸಿಕೊಂಡಿ? ಪರಪುರುಷರನ್ನು ಕನ್ನೆತ್ತಿಯವನನ್ನು ಜೀವಮಾನದಲ್ಲಿ ನೋಡಿದವಳೇ ಅಲ್ಲ. ಹಾಗಿರುವಾಗ ಯಾವುದೋ ಯಾರೋ ಏನು ಕಾಡಿಗೆ ಬಂದವರು ಯಾರೋ ಮಾರಿ ಬಂದವರು ಹಾಗೆ ಹೀಗೆ ಹೇಗೆ ಅಂತೇಳಿ ಹೇಳ್ತಾ ಇದ್ದಿ. ಬಂದವರು ಯಾರಾದ್ರೆ ನನಗೆ ಒಬ್ಬರು ಏನು ಮಾತನಾಡಬಾರ್ದು. ಬನ್ನಿ ಹೀಗೆ